ಹಾಯ್. ಈಗ ಇನ್ನೊಂದು ಅದೇ ರೀತಿ ಹಿಂದಿನ ಜನ್ಮದಲ್ಲಿ ಬೋಧಿಸತ್ವ ಒಬ್ಬ ರಾಜನ ಹತ್ರ ಮಂತ್ರಿಯಾಗಿರ್ತಾನೆ. ಅದೇ ಸಮಯದಲ್ಲಿ ಆ ರಾಜನ ಹತ್ರ ನಾನು ಹಿಂದೆ ಒಂದು ಕಥೆಯಲ್ಲಿ ಹೇಳಿದ್ನಲ್ಲ, ಹಾಗೆಯೇ ಆ ರಾಜನ ಹತ್ರ ಒಂದು ಒಳ್ಳೆ ಆನೆ ಇರುತ್ತೆ. ಆ ಆನೆ ತುಂಬ ಸಾಧು ಸ್ವಭಾವದ್ದಾಗಿದ್ದು ಕೊಟ್ಟ ಆಹಾರ ತಿನ್ಕೊಂಡು ಯಾರಿಗೂ ಕಷ್ಟ ಕೊಡದೆ ತನ್ನ ಪಾಡಿಗೆ ತಾನಿರುತ್ತೆ. ಅದೇ ಸಮಯದಲ್ಲಿ ಒಂದು ನಾಯಿ ಅದ್ರ ಹತ್ರಕ್ಕೆ ಬರುತ್ತೆ. ಆ ನಾಯಿ ಬಂದಿದ್ದೇನು ಮಾಡುತ್ತೆ, ಆನೆ ಅಂತಂದಮೇಲೆ ದೊಡ್ಡ ದೊಡ್ಡ ಬುಟ್ಟಿಲಿ ಅನ್ನ ಬೆಲ್ಲ ಎಲ್ಲ ತಂದು ಆನೆಗೆ ಇಡ್ತಾ ಇರ್ತಾರಲ್ವಾ, ಅದೇನು ಬುಟ್ಟಿಲಿರೋ ಅನ್ನ ಅಥವಾ ಬೆಲ್ಲ ಸೊಪ್ಪು ಎಲ್ಲ ಫುಲ್ ತಿನ್ನುತ್ತಾ? ಇಲ್ಲ, ಒಂದಷ್ಟು ಅನ್ನ ಬೆಲ್ಲ ಉಳಿದೇ ಇರುತ್ತೆ. ಅದು ಆ ಕಡೆ ಈ ಕಡೆ ಚೆಲ್ಲಾಡಿರುತ್ತೆ. ನಾಯಿ ಪುಟ್ಟದು, ಅದಕ್ಕೆಷ್ಟು ಮಹಾ ಬೇಕು? ಆನೆ ತಿಂದು ಚೆಲ್ಲಿರೋ ಅನ್ನ ಬೆಲ್ಲ ಅಷ್ಟೇ ಸಾಕು. ಅಷ್ಟನ್ನೇ ತಿನ್ಕೊಂಡು ಆ ನಾಯಿನೂ ಖುಷಿಯಾಗಿರುತ್ತೆ. ಅದು ಆನೆಯಿಂದ ಮೊದಲು ಸ್ವಲ್ಪ ದೂರದಲ್ಲೇ ಕೂತ್ಕೊಂಡು ತಿಂತಾ ಇರುತ್ತೆ. ನಿಧಾನವಾಗಿ ಆನೆ ಏನು ಮಾಡಲ್ಲ, ಅದು ನನಗೆ ಒಳ್ಳೆ ಫ್ರೆಂಡು ಅಂತ ಗೊತ್ತಾದಾಗ ಅದರ ಹತ್ರಕ್ಕೆ ಬಂದು ಅಲ್ಲಿರೋ ಅನ್ನನ ತಿಂತಾ ಇರುತ್ತೆ. ಕೊನೆಗೆ ಆನೆಗೆ ಅದರ ಫ್ರೆಂಡ್ಶಿಪ್ ಬೇಕಲ್ವಾ, ಅದಕ್ಕೆ ಬೇಕಂತಲೇ ಬುಟ್ಟಿನಲ್ಲಿ ಸ್ವಲ್ಪ ಅನ್ನ ಉಳಿಸಿ ಆ ಅನ್ನನ ಆ ನಾಯಿ ತಿನ್ನೋ ಹಾಗೆ ಮಾಡ್ತಾ ಇರುತ್ತೆ. ಈ ರೀತಿ ಮಾಡ್ತಾ ಮಾಡ್ತಾ ಅವರಿಬ್ಬರಿಗೂ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಆ ನಾಯಿನ ಸೊಂಡ್ಲಲ್ಲಿ ಎತ್ಕೊಂಡು ತೂಗಿಸ್ತಾ ಇರುತ್ತೆ ಆನೆ. ಆಗಾಗ ಆ ನಾಯಿನ ಎತ್ತಿ ತನ್ನ ತಲೆ ಮೇಲೆ ಕೂರಿಸ್ಕೊತಾ ಇರುತ್ತೆ. ಹೀಗೆಲ್ಲ ಅದ್ರ ಜೊತೆ ಆಟ ಆಡ್ತಾ ಇರುತ್ತೆ. ಮಾವಟಿಗನು ಆಟ ಆಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾನೆ. ಹೀಗಿರಬೇಕಾದ್ರೆ ಒಬ್ಬ ಯಾರೋ ದಾರಿಲಿ ಹೋಗ್ತಾ ಇದ್ದವನು ಆ ಆನೆ ಹತ್ರ ಆಡ್ತಾ ಇರೋ ನಾಯಿನ ನೋಡಿ ನನಗೆ ನಾಯಿ ಬೇಕು ಅಂತ ಹೇಳಿ ಆ ಮಾವಟಿಗಂಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಆ ನಾಯಿನ ಎತ್ಕೊಂಡು ಹೋಗ್ಬಿಡ್ತಾನೆ. ಎತ್ಕೊಂಡು ಹೋಗಿ ತನ್ನ ಮನೆಯಲ್ಲಿ ಕಟ್ಟಾಕ್ಬಿಡ್ತಾನೆ. ಪಾಪ ನಮ್ಮ ಆನೆ ಇದೆಯಲ್ಲ, ಅದ್ರ ಫ್ರೆಂಡ್ ಜೊತೆ ಎಷ್ಟು ಖುಷಿಯಾಗಿ ಕಾಲ ಕಳೀತಾ ಇತ್ತು. ಎರಡು ಒಟ್ಟಿಗೆ ತಿಂತಾ ಇದ್ವು, ಎರಡು ಒಟ್ಟಿಗೆ ಆಟ ಆಡ್ತಾ ಇದ್ವು. ಈಗ ಅದರ ಫ್ರೆಂಡ್ ಇಲ್ಲದೆ ಅದಕ್ಕೆ ತುಂಬ ಬೇಜಾರಾಗ್ಬಿಡುತ್ತೆ. ನಿಂಗೂ ಅಷ್ಟೇ ಅಲ್ವಾ, ಯಾರಾದರೂ ನಿನ್ನ ಫ್ರೆಂಡ್ಸು ದೂರ ಹೊರಟೋಗ್ಬಿಟ್ರು ಅಂದರೆ ತುಂಬ ಬೇಜಾರಾಗತ್ತಲ್ವಾ? ಹಾಗೇನೆ ಈ ಆನೆ ಏನು ಮಾಡುತ್ತೆ ಗೊತ್ತಾ, ತಿನ್ನೋದನ್ನೇ ಬಿಟ್ಬಿಡುತ್ತೆ. ಸ್ನಾನನೂ ಮಾಡಿಸ್ಕೋತಿರೋದಿಲ್ಲ, ಏನು ಬೇಡ ಅಂತ ಸಪ್ಪೆ ಮಕ ಮಾಡ್ಕೊಂಡು ಕೂತ್ಬಿಡುತ್ತೆ. ಅದು ರಾಜಂಗೆ ಗೊತ್ತಾಗತ್ತೆ. ಆಗ ರಾಜ ಇದ್ದವನು ಅವನು ಮಂತ್ರಿ ಬೋಧಿಸತ್ವ ಇದ್ನಲ್ಲ, ಆ ಬೋಧಿಸತ್ವಂಗೆ ಏನಾಯಿತು ನಮ್ಮ ಆನೆಗೆ ಅಂತ ಕೇಳ್ತಾನೆ. ಸರಿ, ಬೋಧಿಸತ್ವ ಆ ಗಜಶಾಲೆಗೆ ಬಂದು ಅಲ್ಲಿದ್ದ ಮಾವಟಿಗನಿಗೆ ಕೇಳ್ತಾನೆ, ಈ ಆನೆ ನೋಡೋದಕ್ಕೆ ಆರೋಗ್ಯವಾಗಿಯೇ ಇದೆಯಲ್ಲ, ನಮ್ಮ ರಾಜವೈದ್ಯರು ಸಹ ಎಲ್ಲ ಪರೀಕ್ಷೆ ಮಾಡಿ ಅದಕ್ಕೆ ಏನು ತೊಂದರೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೂ ಅದು ಯಾಕೆ ಊಟ ಬಿಟ್ಟಿದೆ? ಅದಕ್ಕೇನಾದರೂ ಸಹವಾಸ ದೋಷ ಆಗಿರ್ಬೋದಾ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಯಾರಿದ್ರು ಅಂತ ಮಾವಟಿಗಂಗೆ ಕೇಳ್ತಾನೆ. ಆಗ ಮಾವಟಿಗ ಹೇಳ್ತಾನೆ, ಅದ್ರ ಜೊತೆಯಲ್ಲಿ ಒಂದು ನಾಯಿ ದಿನ ಆಟ ಆಡ್ತಾ ಅದ್ರ ಬುಟ್ಟಿಲಿ ಹಾಕಿದ್ದ ಅನ್ನನ ತಾನೂ ತಿನ್ಕೋತಾ ಅದ್ರ ಜೊತೆ ಸೊಂಡ್ಲೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಇತ್ತು ಅಂತ. ಆಗ ಬೋಧಿಸತ್ವಂಗೆ ಗೊತ್ತಾಗತ್ತೆ, ಆ ನಾಯಿ ಎಲ್ಲಿ ಹೋಯ್ತೀಗ ಅಂತ ಕೇಳ್ತಾನೆ. ಪಾಪ ಮಾವಟಿಗಂಗೇನು ಗೊತ್ತು, ಅದು ಯಾರೋ ಒಬ್ಬ ಬಂದಿದ್ದ ಎತ್ಕೊಂಡೋದ, ಅವನು ಎಲ್ಲಿ ಹೋದ ಅಂತನೂ ಗೊತ್ತಿಲ್ಲ ಅಂತಾನೆ. ಆಗ ಬೋಧಿಸತ್ವ ರಾಜನ ಹತ್ತಿರಕ್ಕೆ ಬಂದ್ಬಿಟ್ಟು ಊರಲ್ಲೆಲ್ಲ ಡಂಗುರ ಸಾರಿಸಿ ಆ ನಾಯಿನ ಯಾರು ಎತ್ಕೊಂಡು ಹೋಗಿದಾರೋ ಅವರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿ ಅಂತಾನೆ. ಕೂಡಲೇ ಊರಲ್ಲೆಲ್ಲ ಆಗಿನ ಕಾಲದಲ್ಲಿ ಏನಾದರೂ ಸುದ್ದಿ ಕೊಡಬೇಕು ಅಂದರೆ ದೊಡ್ಡ ತಮಟೆ ಬಾರಿಸ್ಕೋತ ಊರಲ್ಲಿ ನಾಯಿನ ಯಾರು ಎತ್ಕೊಂಡೋಗಿದ್ದಾರೋ
ಅವರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದನ್ನು ಕೇಳ್ತಿದ್ದಂಗೆ ಆ ದುಡ್ಡು ಕೊಟ್ಬಿಟ್ಟು ನಾಯಿ ತೊಗೊಂಡೋಗಿದ್ನಲ್ಲ ಅವನು, ಅಯ್ಯೋ ಬೇಡಪ್ಪ, ರಾಜನ ಕೈಯಲ್ಲಿ ಸಿಕ್ಕಾಕ್ಕೊಂಡ್ರೆ ಕೊರಡಲ್ಲಿ ಹೊಡಿತಾರೆ ಅಂದ್ಬಿಟ್ಟು ಆ ನಾಯಿನ ಕಟ್ಟಾಕಿರ್ತಾನಲ್ಲ ಮನೆಯಲ್ಲಿ. ನಾಯಿ ಸಾಕಕ್ಕೆ ಅಂತ ತೊಗೊಂಡೋದ್ರೆ ಹಾಗೆ ಮಾಡೋದಲ್ವಾ, ನಾಯಿನ ತೊಗೊಂಡೋಗಿ ಮನೇಲಿ ಕಟ್ಟಾಕ್ಬಿಡ್ತಾರೆ, ಅದು ಹೊರಕ್ಕೆಲ್ಲೂ ಹೋಗೋಕ್ಕೆ ಬಿಡೋದಿಲ್ಲ. ಅವನೇನು ಮಾಡ್ತಾನೆ, ಕೂಡಲೇ ಅದಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿ ಅದನ್ನು ಸ್ವತಂತ್ರ ಮಾಡಿಬಿಡ್ತಾನೆ. ಕೂಡಲೇ ಆ ನಾಯಿ ನೆಕ್ಕೊಂಡು ಅಲ್ಲಿಂದ ಹಾರ್ಕೊಂಡು ಓಡ್ಕೊಂಡು ಸೀದಾ ತನ್ನ ಫ್ರೆಂಡ್ ಆನೆ ಹತ್ರಕ್ಕೆ ಬರುತ್ತೆ. ಅದನ್ನು ನೋಡ್ತಿದ್ದಂಗೆ ಆನೆಗೂ ಖುಷಿಯಾಗುತ್ತೆ. ಆನೆ ಕೂಡಲೇ ಅದನ್ನು ಎತ್ಕೊಂಡು ಆ ಕಡೆ ಈ ಕಡೆ ಆಟ ಆಡಿಸಿ ತನಗೆ ಇಟ್ಟಿದ್ದ ಅನ್ನನ ಅದಕ್ಕೂ ತಿನ್ನಿಸಿ ತಾನು ತಿಂದು ಇಬ್ಬರು ಒಟ್ಟಿಗೆ ನೀರಲ್ಲಿ ಆಟ ಆಡಿ ಆಮೇಲೆ ಅದನ್ನು ತಲೆ ಮೇಲೆ ಕೂರಿಸ್ಕೊಂಡು ಖುಷಿಯಾಗ್ಬಿಡುತ್ತೆ ಆನೆಗೆ. ನೋಡಿದ್ಯಾ, ಫ್ರೆಂಡು ಮತ್ತೆ ಸಿಕ್ಕರು ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಂತ. ಸ್ನೇಹ ಅನ್ನೋದೇ ಹಾಗೆ. ಆದರೆ ಎಚ್ಚರ ಇರಬೇಕು. ಸ್ನೇಹದಲ್ಲಿ ಕೆಟ್ಟ ಮಾತುಗಳನ್ನು ಹೇಳಿ ಅವರು ನಮ್ಮನ್ನು ಕೆಟ್ಟ ದಾರಿಗೆ ಎಳೆಯೋ ಹಾಗಿರಬಾರ್ದಲ್ವಾ. ಹಾಗಿಲ್ಲದೆ ನಮ್ಮ ಜೊತೆ ಖುಷಿಯಾಗಿ ಸಂತೋಷದಿಂದ ಆನಂದವಾಗಿ ಆಟ ಆಡ್ಕೊಂಡಿದ್ದರೆ, ಫ್ರೆಂಡ್ಸ್ ಅಂತ ಇದ್ದರೆ ಯಾವಾಗಲೂ ಜೀವನ ತುಂಬ ಚೆನ್ನಾಗಿರುತ್ತೆ ಅಲ್ವಾ.